ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಐ.ಡಿ.ಎಫ್.ಸಿ ಬ್ಯಾಂಕ್ ಏನಿದೆಯಲ್ವಾ, ಐ.ಡಿ.ಎಫ್.ಸಿ ಬ್ಯಾಂಕ್ ಇಂದ ನಿಮಗೆ ಸಾಲಗಳನ್ನ ಕೊಡ್ತಾರೆ. ಅಂದ್ರೆ ಈ ಒಂದು ಹಳ್ಳಿಗಳಲ್ಲೂ ಕೂಡ ಈ ಒಂದು ಮೈಕ್ರೋ ಫೈನಾನ್ಸ್ ಯಾವ ರೀತಿಯಾಗಿ ಸಾಲ ಕೊಡ್ತಾರೆ, ಅದೇ ರೀತಿಯಾಗಿ ಒಂದು ಐ.ಡಿ.ಎಫ್.ಸಿ ಬ್ಯಾಂಕು ಕೂಡ ಸಾಲಗಳನ್ನ ಕೊಡ್ತಾರೆ. ಅಂದ್ರೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಬಡ್ಡಿನ ತಗೊಂಡು ಅದಾದ ನಂತರದಲ್ಲಿ ನಿಮಗೆ ಸಾಲಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ರಿಕವರಿನೂ ಕೂಡ ಅಷ್ಟೇ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಅದು ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ಒಂದು ಐ.ಡಿ.ಎಫ್.ಸಿ ಬ್ಯಾಂಕ್ ಏನಿದೆಯಲ್ವಾ, ಇದರಲ್ಲಿ ಹೈಯೆಸ್ಟ್ ಬಡ್ಡಿಗಳನ್ನ ಹಾಕ್ತಾ ಇದ್ದಾರೆ. ಅದನ್ನ ನಿಮ್ಗೆ ಪ್ರೂಫ್ ಸಮೇತವಾಗಿ ತೋರಿಸ್ತೀನಿ ಸ್ನೇಹಿತರೆ. ಯಾಕಂತಂದ್ರೆ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಿರೋದು ಏನಂತಂದ್ರೆ, ನಾನ್ ಹೇಳಿದಂತ ಸಂದರ್ಭಗಳಲ್ಲಿ ಅಂದ್ರೆ ಒಂದು 20-30% ವರ್ಗು ಕೂಡ ಬಡ್ಡಿಗಳನ್ನ ತಗೊಳ್ತಾ ಇದಾರೆ ಅಂತ ಹೇಳಿದ ಸಂದರ್ಭಗಳಲ್ಲಿ ತುಂಬಾ ಜನರು ನನಗೆ ಕಮೆಂಟ್ ಮಾಡಿ ಐ.ಡಿ.ಎಫ್.ಸಿ ಬ್ಯಾಂಕ್ ಅಲ್ಲಿ ನಮ್ಗೆ ಕೇವಲ 14% ಅಷ್ಟೇನೆ ಬಡ್ಡಿ ತಗೊಳ್ತಾ ಇದಾರೆ ಅಂತ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಈ ಒಂದು ಹಳ್ಳಿಗಳಲ್ಲಿ ತುಂಬಾ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸಾಲಗಳನ್ನ ಕೊಟ್ಟು ಅಂತ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ. ಖಂಡಿತವಾಗ್ಲೂ ಕೂಡ ಅದರಿಂದ ಹೆಲ್ಪ್ ಆಗ್ತಾ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಈ ಒಂದು RBI ರೂಲ್ಸ್ ಏನಿದೆ ಅಲ್ವಾ, ಅದನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು ಜನಗಳ ಹತ್ರ ಒಂದು ಏನೇ ವಸೂಲಿ ಮಾಡಿದ್ರು ಕೂಡ ಅದಕ್ಕೆ ಲಿಮಿಟ್ ಇರುತ್ತೆ. ಇವರು 25-30% ತನಕ ಕೂಡ ಬಡ್ಡಿಗಳನ್ನ ತಗೊಂಡ್ರೆ ಈ ಒಂದು ಬಡ ಜನರಿಗೆ ತುಂಬಾನೇ ಒಂದು ಕಷ್ಟ ಆಗ್ಬಿಡುತ್ತೆ ಕಟ್ಟೋದಿಕ್ಕೆ. ಅದನ್ನ ನಾವು ಹೇಳಿದಂತ ಸಂದರ್ಭಗಳಲ್ಲಿ ತುಂಬಾ ಜನರು ಕೇಳ್ತಾ ಇದ್ರಿ, ಈ ಒಂದು ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತಾಡಬೇಡಿ, ನಿಮ್ಗೆ ಏನ್ ಗೊತ್ತಿದೆ ಮೈಕ್ರೋ ಫೈನಾನ್ಸ್ ಬಗ್ಗೆ, ಅವರು ನಮ್ಗೆಲ್ಲ ತುಂಬಾನೇ ಹೆಲ್ಪ್ ಮಾಡ್ತಾರೆ ಹಾಗೆ ಹೀಗೆ ಅಂತ ತುಂಬಾ ಜನರು ಮಾತಾಡ್ತಾ ಇದ್ರಿ. ಆದ್ರೆ ಸ್ನೇಹಿತರೆ, ನಾನು ಇವಾಗ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ ಎಷ್ಟು ಪರ್ಸೆಂಟ್ ಬಡ್ಡಿನ ತಗೊಂಡಿದ್ದಾರೆ ಅಂತ. ಇದು ಏನು ವಿತ್ ಪ್ರೂಫ್ ಏನಿದೆ, ಇದು ಇವಾಗ ಇನ್ನೂ ಕೂಡ ರನ್ನಿಂಗ್ ಅಲ್ಲಿ ಇದೆ ಈ ಒಂದು ಸಾಲ. ಅದನ್ನೇ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ, ಎಷ್ಟು ಪರ್ಸೆಂಟ್ ವರ್ಗು ಕೂಡ ಬಡ್ಡಿಗಳನ್ನ ಹಾಕಿದ್ದಾರೆ ಅನ್ನೋದನ್ನ. ಓಕೆ ಸ್ನೇಹಿತರೆ, ನಾನು ಇವಾಗ ಸ್ಕ್ರೀನ್ ಮೇಲೆ ಹೋಗ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಐ.ಡಿ.ಎಫ್.ಸಿ ಫಸ್ಟ್ ಬ್ಯಾಂಕು. ಕೆಳಗಡೆ ಬಿಸ್ನೆಸ್ ಯೂನಿಟು, ಪ್ರೀ ಕ್ವಾಲಿಫೈಡ್ ಲೋನು, ಲೊಕೇಶನ್ನು, ಕಸ್ಟಮರ್ ನೇಮು, ಲೋನ್ ಅಕೌಂಟ್ ನಂಬರು, ಅದಾದ ನಂತರದಲ್ಲಿ ಯಾವ ಒಂದು ದಿನಾಂಕದಲ್ಲಿ ನಿಮಗೆ ಲೋನ್ ಬಂದಿದೆ ಅನ್ನೋದು ಕೂಡ ತೋರಿಸ್ತಾ ಇದೆ. 17 ಅಕ್ಟೋಬರ್ 2024 ಈ ಒಂದು ಲೋನು ಎಲಿಜಿಬಲ್ ಆಗಿರುವಂಥದ್ದು. ನಂತರ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಫ್ರೀಕ್ವೆನ್ಸಿ ಮಂತ್ಲಿ EMIs ಅಂತ ಇದೆ. ಅಂದರೆ ನೀವು EMI ಮುಖಾಂತರವಾಗಿ ಈ ಒಂದು ಅಮೌಂಟ್ನ ಕಟ್ತಾ ಇರ್ತೀರಾ. ಸೊ ಅಮೌಂಟು ಫೈನಾನ್ಸ್ಡ್ ಅಂತ ಬಂದಿದೆ. ಇಲ್ಲಿ 54,175 ರೂಪಾಯಿ ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಅದರಲ್ಲಿ ನಿಮಗೆ ಲೋನು ಆಗಿರುವಂಥದ್ದು 54,000 ಆದ್ರೂ ಕೂಡ ನಿಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗುವಂಥದ್ದು ಕೇವಲ 50,000. ಆ ಒಂದು ಸಂದರ್ಭದಲ್ಲೂ ಕೂಡ 4,175 ರೂಪಾಯಿನ ಈ ಒಂದು ಐ.ಡಿ.ಎಫ್.ಸಿ ಬ್ಯಾಂಕ್ ಅವರು ಕಟ್ ಮಾಡ್ಕೊಳ್ತಾರೆ. ಕಟ್ ಮಾಡಿಕೊಂಡು ಇನ್ನು ಉಳಿದಂಥ ಅಮೌಂಟ್ನ ಅಂದರೆ 50,000 ರೂಪಾಯಿ ಅಮೌಂಟ್ನ ನಿಮಗೆ ಕ್ರೆಡಿಟ್ ಮಾಡ್ತಾರೆ, ನಿಮ್ಮ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಕೆಳಗಡೆ ನೀವು ನೋಡ್ಬೋದು ರೇಟ್ ಆಫ್ ಇಂಟ್ರೆಸ್ಟು ಇಂಪಾರ್ಟೆಂಟಾಗಿ ನೋಡಿ, 28.24%, ಅಂದರೆ 28% ಕೂಡ ಆ ಒಂದು ಇಂಟ್ರೆಸ್ಟ್ನ ನೀವು ಕಟ್ಟಬೇಕಾಗುತ್ತೆ. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ತುಂಬ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಈ ಒಂದು ಐ.ಡಿ.ಎಫ್.ಸಿ ಬ್ಯಾಂಕ್ ಆಗಿರ್ಬೋದು ಮತ್ತು ಈ ಒಂದು ಮೈಕ್ರೋ ಫೈನಾನ್ಸ್ಗಳು ಯಾವುದೆಲ್ಲ ಇದೆ ಇದೆಲ್ಲದೂ ಕೂಡ ಕೇವಲ 14% ನಮಗೆ ಈ ಒಂದು ಲೋನ್ನ ಕೊಡ್ತಾ ಇರುವಂಥದ್ದು. 14% ಇಂಟ್ರೆಸ್ಟಲ್ಲಿ ನಮಗೆ ಲೋನ್ನ ಕೊಡ್ತಾ ಇದ್ದಾರೆ ಅಂತ ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ರಿ. ಇದ್ರ ಬಗ್ಗೆ ಮಾತಾಡಬೇಡಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಅಂತ. ನಿಮಗೆ ಇಲ್ಲಿ ಲೈವ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ 28.24% ಆ ಒಂದು ಇಂಟ್ರೆಸ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಇನ್ನು ಎಷ್ಟು ತಿಂಗಳುಗಳು ಕಟ್ಟಬೇಕಾಗುತ್ತೆ ಅನ್ನೋದಾದರೆ 24 ಮಂತ್ಸು ನೀವು EMIನ ಕಟ್ಟಬೇಕಾಗುತ್ತೆ. 50,000 ನೀವು ಏನಾದರೂ ಕೂಡ ಲೋನ್ನ ತೊಗೊಂಡ್ರೆ 24 ತಿಂಗಳು ಕಟ್ಟಬೇಕಾಗುತ್ತೆ. 24 ಅಂದರೆ 2 ವರ್ಷಗಳ ಕಾಲ ನೀವು ಈ ಒಂದು ಲೋನ್ನ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಇಲ್ಲಿ ಗೊತ್ತಾಗ್ತಾ ಇದೆ, ನೀವು ನೋಡ್ಬೋದು. 28% ಕೂಡ ಈ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ನೀವು ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ ಪರ್ಸನಲ್ ಲೋನಿಗೂ ಕೂಡ ಇಷ್ಟೇ ಇಂಟ್ರೆಸ್ಟ್ ಇರುತ್ತೆ, ಇನ್ನೂ ಕೂಡ ಜಾಸ್ತಿನೇ ಇರುತ್ತೆ. ಅದೇ ರೀತಿಯಾಗಿ ಒಂದು ಮೈಕ್ರೋ ಫೈನಾನ್ಸಲ್ಲಿ 30-40% ತನಕ ತಗೊಂಡಿರೋದು ಕೂಡ ಉದಾಹರಣೆಗಳು ಇದೆ ಸ್ನೇಹಿತರೆ. ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ. ತುಂಬ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರಿ. ಇನ್ನು ನೀವು ನೆಕ್ಸ್ಟ್ ನೋಡ್ತಾ ಇರ್ಬೋದು EMIಗಳು ಎಷ್ಟು ಕಟ್ತಾ ಇದ್ದೀರಾ, ಮತ್ತು ನಿಮ್ಮ ಒಂದು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, ಇಂಟ್ರೆಸ್ಟ್ ಎಷ್ಟಿದೆ, ಇಂಟ್ರೆಸ್ಟ್ ಎಷ್ಟು ತಗೊಳ್ತಾ ಇದ್ದಾರೆ, ಒಂದು EMIಗಳಲ್ಲಿ ಎಷ್ಟು ಇಂಟ್ರೆಸ್ಟ್ನ ತಗೊಳ್ತಾ ಇದ್ದಾರೆ, ಮತ್ತು ಕ್ಲೋಸಿಂಗ್ ಪ್ರಿನ್ಸಿಪಲ್ ಏನಿದೆ ಅದು ಕೂಡ ನಿಮಗೆ ತೋರಿಸ್ತಾ ಇದೆ. ಕಂಪ್ಲೀಟ್ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಇಲ್ಲಿ ನಿಮಗೆ 54,000 ಲೋನ್ನ ತೊಗೊಂಡಿರ್ತೀರ. 54,000ದಲ್ಲಿ 50,000 ರೂಪಾಯಿ ನಿಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗಿರುತ್ತೆ ಲೋನ್ ಅಮೌಂಟು. ಆದರೆ ಅವ್ರು ಹೇಳ್ತಾ ಇರೋದು 16,000 ನೀವು ಕಟ್ಟಬೇಕಾಗುತ್ತೆ ಅಷ್ಟೇ. 54,000 ಈ ಒಂದು ಲೋನು ಕ್ರೆಡಿಟ್ ಆಗಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೆ 54,000 ಕ್ರೆಡಿಟ್ ಆಗಿರೋದಿಲ್ಲ, ಕೇವಲ 50,000 ರೂಪಾಯಿ ಕ್ರೆಡಿಟ್ ಆಗಿರುತ್ತೆ. ಇನ್ನು 4,000 ರೂಪಾಯಿ ಅವರು ಕಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಟೋಟಲಾಗಿ ನಿಮಗೆ 70,752 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಟೋಟಲಾಗಿ ನಿಮಗೆ 20,750 ರೂಪಾಯಿನ
ನೀವು ಒಂದು ಇಂಟ್ರೆಸ್ಟ್ನ ಕಟ್ಟಬೇಕಾಗುತ್ತೆ. ನಿಮ್ಮ ಒಂದು 50,000 ರೂಪಾಯಿ ಲೋನ್ನ ತೊಗೊಂಡ್ರೆ 20,000 ರೂಪಾಯಿ ಎಕ್ಸ್ಟ್ರಾ ನೀವು ಅಮೌಂಟ್ನ ಕಟ್ತಾ ಇದ್ದೀರಾ ಸ್ನೇಹಿತರೆ. 28% ಬಡ್ಡಿ ಹಾಗೆ. ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ರಿ. ಸ್ನೇಹಿತರೆ ನೋಡಿದ್ರಲ್ವಾ, 28% ವರೆಗೂ ಕೂಡ ಈ ಒಂದು ಬಡ್ಡಿಗಳನ್ನ ಹಾಕ್ತಾ ಇದ್ದಾರೆ. ಆದ್ರೆ ಕೆಲವರೆಲ್ಲ ಹೇಳೋದೇನು 14%, 15% ಅಂತ ಹೇಳ್ತಾರೆ. ಆದ್ರೆ ಇದು ಸ್ನೇಹಿತರೆ, ಈ ಒಂದು IDFC ಬ್ಯಾಂಕ್ ಅಲ್ಲಿ ಮೊದಲಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣನೇ ಈ ಒಂದು 2 ಲಕ್ಷದವರೆಗೂ ಕೂಡ ಲೋನ್ ಆಗಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ರು ನನಗೂ ಕೂಡ. ಆದ್ರೆ ಇರ್ಲಿ ಅನ್ಬಿಟ್ಟು ಒಂದು 50,000 ತಗೊಂಡು ನೋಡೋಣ ಅನ್ಬಿಟ್ಟು ನಾನು ಕೂಡ ತಗೊಂಡಿರೋದು. ಅದು ಕೂಡ ಅವರು ಇಂಟ್ರೆಸ್ಟ್ ರೇಟ್ ಕೂಡ ಹೇಳಿದ್ರು. 16% ಅಷ್ಟೇನೆ ಇಂಟ್ರೆಸ್ಟ್ ಇರುತ್ತೆ ನಿಮ್ಗೆ. ಈ ಒಂದು 2 ಲಕ್ಷಕ್ಕೆ 16% ಅಷ್ಟೇನೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ಅಂತ. ನೋಡೋಣ, ಸರಿ ಓಕೆ ಆಯ್ತು, ಒಂದು 50,000 ರೂಪಾಯಿ ನಾನು ಲೋನ್ ನ ತಗೊಳ್ತೀನಿ ಅಂತ ತಗೊಂಡಿರೋದು. ಅವ್ರು ನೋಡಿದ್ರೆ 28% ವರೆಗೂ ಕೂಡ ಬಡ್ಡಿಗಳನ್ನ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಅದನ್ನು ನಾನು ಇವಾಗ ಕಟ್ಟಲೇಬೇಕು. ಯಾಕಂತಂದ್ರೆ ನಾವು ಕಟ್ತೇನೆ ಅರ್ಧಕ್ಕೆ ನಿಲ್ಸಿದ್ರೆ ನಮ್ಮ ಒಂದು ಸಿಬಿಲ್ ಸ್ಕೋರ್ ಏನಿದೆಯಲ್ಲ ಕಂಪ್ಲೀಟ್ ಝೀರೋ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಎಲ್ಲಿ ಕೂಡ ನಾವು ಲೋನ್ಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ತುಂಬಾ ಜನರು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ನಮ್ಗೆ ಲೋನ್ ತಗೊಂಡಿದೀವಿ, ಅದನ್ನ ನಾವು ಕಟ್ಟಕ್ಕಾಗ್ತಾ ಇಲ್ಲ, ಏನ್ ಮಾಡೋದಂತ. ನೀವು ಕಟ್ಟಿಲ್ಲ ಅಂತಂದ್ರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಏನಿದೆಯಲ್ಲ ಕಂಪ್ಲೀಟ್ ಝೀರೋ ಆಗ್ಬಿಡುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಲೋನ್ಗಳು ಸಿಗೋದಿಲ್ಲ. ಮತ್ತೆ ಈ ಒಂದು ಮೈಕ್ರೋ ಫೈನಾನ್ಸ್ ಅಲ್ಲಿ ಅಂದ್ರೆ ಈ ಒಂದು ಗುಂಪಿನ ಸಂಘಗಳಲ್ಲೆಲ್ಲ ಲೋನ್ ತಗೊಂಡಿದಿರಲ್ವಾ, ನಿಮ್ಗೆ ಮನೆ ಹತ್ರ ಬಂದು ಕಿರುಕುಳನ ಕೊಟ್ಟಂತ ಸಂದರ್ಭಗಳಲ್ಲಿ ನೀವು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಮಾಡ್ಬೋದು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಸದ್ಯಕ್ಕೆ ಇರುವಂತ ಒಂದು ಆಪ್ಷನ್ ಅಂದ್ರೆ ಅದೇನೆ. ಅಂದ್ರೆ ನೀವು ಕಟ್ಟೋದಿಕ್ ಆಗೋದಿಲ್ಲ ಅಂತ ಹೇಳೋಕ್ ಬರೋದಿಲ್ಲ. ನೀವು ಕಟ್ತೀವಿ, ಸ್ವಲ್ಪ ಸಮಯನ ಕೊಡಿ ಅಂತ ನೀವು ಸಮಯನ ತಗೋಬೇಕಾಗುತ್ತೆ. ಸಮಯನ ತಗೊಂಡು ಅದಾದ ನಂತರದಲ್ಲಿ ಅವರಿಗೆ ಕ್ಲಿಯರ್ ಮಾಡ್ಬೇಕಾಗುತ್ತೆ. ನೀವು ಏನ್ ಹಣನ ತಗೊಂಡಿರ್ತೀರಾ ಅದನ್ನ ಕ್ಲಿಯರ್ ಮಾಡ್ಬೇಕಾಗುತ್ತೆ. ಸರ್ಕಾರದ ಆದೇಶ ಇರೋದೇ ಆ ರೀತಿಯಾಗಿ. ಅದೇ ರೀತಿಯಾಗಿ ನಿಮ್ಗೇನೋ ತೊಂದರೆ ಕೊಡ್ತಾ ಇದಾರೆ, ಕಿರುಕುಳ ಕೊಡ್ತಾ ಇದಾರೆ ಅಂದ್ರೆ ನೀವು ಕಂಪ್ಲೇಂಟ್ ಮಾಡ್ಬೋದು ಅಷ್ಟೇನೆ. ಓಕೆ ಸ್ನೇಹಿತರೆ, ದಯವಿಟ್ಟು ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ಎಲ್ರಿಗೂ ಶೇರ್ ಮಾಡಿ. ಅದೇ ರೀತಿಯಾಗಿ ಸ್ನೇಹಿತರೆ, ನೀವು ಲೋನ್ಗಳನ್ನ ತಗೋಬೇಕಾದ್ರೆ ತುಂಬಾನೇ ಎಚ್ಚರಿಕೆಯಿಂದ ತಗೊಳ್ಳಿ. ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತಾ ಇದಾರೆ ಅನ್ನೋದನ್ನ ನೋಡಿ ಅದಾದ ನಂತರದಲ್ಲಿ ಲೋನ್ಗಳನ್ನ ತಗೊಳ್ಳಿ. ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ ಅಲ್ಲಿ ಯಾವಾಗ್ಲೂ ಕೂಡ ಈ ಒಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಈ ಒಂದು ಜನಗಳಿಗೆ ತುಂಬಾನೇ ಒಂದು ಅನುಕೂಲ ಆಗುವಂತ ಒಂದು ಮಾಹಿತಿಗಳನ್ನ ನಾವು ಶೇರ್ ಮಾಡ್ತಾ ಇರ್ತೀವಿ. ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೊಂದು ಯೂಟ್ಯೂಬ್ ಅಲ್ಲಿ ಏನ್ ನೋಡ್ತಾ ಇರ್ತೀರಾ ಆ ಯೂಟ್ಯೂಬ್ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಇರುತ್ತೆ. ಅದನ್ನ ನೀವು ಒತ್ತಿದ್ರೆ ಇಮಿಡಿಯೇಟ್ ಆಗಿ ನಾವು ಬೇರೆ ವಿಡಿಯೋಗಳನ್ನ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿಯಾಗಿ ಈ ಒಂದು ಫೇಸ್ಬುಕ್ ಅಲ್ಲಿ ಕೂಡ ನೀವು ಏನಾದ್ರೂ ಕೂಡ ಅಲ್ಲಿ ಫಾಲೋ ಅನ್ನೋ ಒಂದು ಏನು ಆಪ್ಷನ್ ಇರುತ್ತಲ್ವಾ, ಆ ಫಾಲೋ ಮಾಡ್ಕೊಂಡ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸ್ನೇಹಿತರೆ. ನಾವು ಮಾಡಿದಂತ ವಿಡಿಯೋಗಳು ಎಲ್ಲೂ ಕೂಡ ನೋಟಿಫಿಕೇಶನ್ ಬರ್ತವೆ. ಧನ್ಯವಾದ ಸ್ನೇಹಿತರೆ.